ನಾಯಿ ಕಣ್ಣು, ನರಿ ಕಣ್ಣು, ಮಾರಿ ಕಣ್ಣು, ಗೂಬೆ ಕಣ್ಣು ಎಲ್ಲಾರ ಕಣ್ದೃಷ್ಟಿ ಹಾಳಾಗ್ ಹೋಗ್ಲಿ. ಅಪ್ಪ, ಇವತ್ತು ಕಾಲೇಜ್ ಫಂಕ್ಷನ್ ಅಲ್ಲಿ ಅಣ್ಣನ ಆಕ್ಟಿಂಗ್ ಸೂಪರ್ ಆಗಿತ್ತಪ್ಪ. ಯಾರ್ಯಾರ ಕಣ್ದೃಷ್ಟಿ ಬಿದ್ದಿತ್ತೋ ಏನೋ. ಅಣ್ಣ ಅಂದ್ರೆ ಅದೆಷ್ಟು ಪ್ರೀತಿನಮ್ಮ ನಿನಗೆ. ಇವಳಿಗ್ ಮಾತ್ರ ಅಲ್ಲ, ಈ ಮುದ್ದು ತಂಗಿನ ಕಂಡ್ರೆ ನನಗೂ ತುಂಬಾ ಪ್ರೀತಿನೇ. ಲೋ ವಿಕ್ರಮ್, ಅವಳನ್ನ ಅಷ್ಟೊಂದು ಹಚ್ಕೋಬೇಡ ಕಣೋ. ನಾಳೆ ಯಾವನಾದ್ರೂ ಬಂದ್ ತಾಳಿ ಕಟ್ಟಿದ್ರೆ ನಮ್ಮನ್ನೆಲ್ಲ ಮರ್ತೇ ಬಿಡ್ತಾಳೆ. ಹೋಗಮ್ಮ ನೀನು, ಬಾಯ್ ಬಿಟ್ರೆ ನನ್ ಮದ್ವೆ ವಿಷಯನೇ ಮಾತಾಡ್ತಾ ಇರ್ತೀಯ. ಮತ್ತಿನ್ನೇನಮ್ಮ, ಬೆಳೆದ ಹೆಣ್ಮಕ್ಳು ತಂದೆ ತಾಯಿ ಮನೇಲಿ ಹೆಚ್ಚು ದಿನ ಇರಬಾರ್ದು. ಯಾಕಪ್ಪ ಇವಳಿಗೆ ಇಷ್ಟ ಬೇಗ ಮದ್ವೆ? ಓದ್ ಮುಗಿಸ್ಲಿ, ಆಮೇಲೆ ನೋಡೋಣಂತೆ. ಥ್ಯಾಂಕ್ ಯು ಅಣ್ಣ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ಊಟ. ನಡಿಯಮ್ಮ, ಬಡಿಸ್ತೀನಿ. ಬಾ. ಅಮ್ಮ ಅಮ್ಮ ಹೇಳ್ಬೇಡ, ಮಲ್ಕೊಮ್ಮ. ಹೇಗಿದ್ಯಮ್ಮ ಈಗ? ಈ ಹಾಳಾದ ಕಾಯಿಲೆ ನನ್ನ ಸಾಯೋದಿಕ್ಕೂ ಬಿಡ್ತಾ ಇಲ್ಲ, ಬದುಕೋದಿಕ್ಕೂ ಬಿಡ್ತಾ ಇಲ್ಲ. ಹಿಂಸೆ ಕೊಡ್ತಾ ಇದೆಯಪ್ಪ. ಎಲ್ಲ ಸರಿ ಹೋಗುತ್ತಮ್ಮ. ನೋಡು, ಡಾಕ್ಟರ್ ಬರ್ಕೊಟ್ಟಿದ್ರಲ್ಲ, ಎಲ್ಲ ಔಷಧಿನೂ ತಂದಿದ್ದೀನಿ. ಈ ಔಷಧಿಗೆಲ್ಲ ದುಡ್ಡು ಇಲ್ಲಿಂದ ಬಂತಪ್ಪ? ಸ್ಕಾಲರ್ಶಿಪ್ ಹಣ ಬಂತು. ನೀನು ಓದಿಗೆ ಅಂತ ಬಂದ ಹಣ ಎಲ್ಲ ಈ ಹಾಳ ಔಷಧಿಗೆ ಸುರಿತಿದೆಯಲ್ಲಪ್ಪ. ನನಗೇನಮ್ಮ ಹಣದ ಅವಶ್ಯಕತೆ ಇದೆ? ಲೈಬ್ರರಿಲಿ ಪುಸ್ತಕ ತಗೊಂಡು ಓದ್ತೀನಿ. ಕಾಫಿ ತಿಂಡಿಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಹೇಗೋ ಕಳೆದು ಹೋಗುತ್ತೆ. ಅಂದ ಹಾಗೆ ಅಪ್ಪ ಇಲ್ಲಮ್ಮ? ಪೆನ್ಷನ್ ಆಫೀಸಿಗೆ ಅಂತ ಬೆಳಗ್ಗೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲಪ್ಪ. ಅಪ್ಪ ಅಪ್ಪ, ನಾನಪ್ಪ ವಿಶ್ವ. ಓ ನೀನಾ? ಈ ಚಳಿನಲ್ಲಿ ಮನೆಗೆ ಬರದೆ ಇಲ್ಲಾಕಪ್ಪ ಮಲಗಿದ್ಯಾ? ಇನ್ನೇನಪ್ಪ ಮಾಡ್ಲಿ, ನನ್ ಪಿಂಚಣಿ ಹಣ ಇನ್ನೂ ಸ್ಯಾಂಕ್ಷನ್ ಆಗ್ಲಿಲ್ಲ ಕಣೋ. ಕೊಡ್ತೀರಿ ಕೊಡ್ತೀರಿ ಅಂತ ಹೇಳಿ ಸಾಹೇಬ್ರು ಹಾಗೆ ಮನೆಗೆ ಹೊರಟೋದ್ರು. ನೀನು ಮನೆಗೆ ಬರ್ಬಾರ್ದಾ? ಹೇಗಪ್ಪ ಬರ್ಲಿ, ಪುನಃ ನಾಳೆ ಬೆಳಿಗ್ಗೆ ಇಲ್ಲೇ ಬರ್ಬೇಕಲ್ಲೋ. ದೇವರು ಉಂಡಿಲಿ ಇದ್ದಿದ್ದು 2 ರೂಪಾಯಿ, ಅದನ್ನು ಬೆಳಿಗ್ಗೆ ತಗೊಂಡ್ಬಿಟ್ಟೆ. ನಾಳೆ ಬಸ್ ಚಾರ್ಜ್ ಏನಪ್ಪಾ ಮಾಡ್ಲಿ? ಅಪ್ಪ, ನೀನ್ ಬಸ್ ಚಾರ್ಜ್ ಅಂತ ಇಲ್ಲಿದ್ರೆ ಮನೇಲಿ ಅಮ್ಮನ ಗತಿ ಏನಪ್ಪ? ಬಾಪ ಹೋಗೋಣ. ಇಲ್ಲಿ ಕೊಡಿಲಿ, ನಡಿಯಪ್ಪ ಹೋಗೋಣ, ನಡಿ. ಓಂ ಸಾಯಿರಾಮ್. ಜನಸೇವೆಯೇ ಜನಾರ್ದನ ಸೇವೆ, ಅದೇ ನಮ್ಮ ಗುರಿಯಾಗಬೇಕು. ಭಗವಾನ್ ಶ್ರೀ ಸಾಯಿಬಾಬಾ ಹೇಳಿದ ಹಾಗೆ ಪ್ರತಿ ಅರ್ಥದಲ್ಲೂ ಪರಮಾತ್ಮನನ್ನು ಕಾಣಬೇಕು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟದಲ್ಲಿರೋ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ಅದೇ ಮಾನವ ಧರ್ಮ. ಸ್ವಾಮಿ, ಈ 5,000 ರೂಪಾಯಿ ಚೆಕ್ಕನ್ನ ಅನಾಥಾಶ್ರಮದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿ. ಈ ಬಟ್ಟೆಗಳನ್ನ ಅನಾಥ ಮಕ್ಕಳಿಗೆ ಹಂಚಿಬಿಡಿ ಸ್ವಾಮಿ. ಆಯ್ತು. ಈ ಔಷಧಿಗಳನ್ನ ಸ್ಲಮ್ನಲ್ಲಿರೋ ಬಡವರಿಗೆ ಹಂಚಿಬಿಡಿ. ಸಾಯಿರಾಮ್. ಸಾಹೇಬ್ರೆ, ಕುಡಿಯೋಕೆ ಗಂಜಿಗೂ ಕಷ್ಟ ಅಂತ ಅದ್ರಲ್ಲಿ ಲಂಚ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಸಾಹೇಬ್ರೆ? ನಿನ್ ಹೆಂಡತಿ ತಾಳಿ ಇಲ್ವಾ? ಅದನ್ನ ಮಾಡಿ ತಗೊಂಬ. ಲಂಚ ಕೊಟ್ರೇನೆ ಪಿಂಚಣಿ, ಸುಳ್ಳು ಅಂದ್ರ ಪಿಂಚಣಿಗೆ ಪಿಂಡ ಬಿಟ್ಟ ಹಾಗೆ. ಹಾಗಲ್ಬೇಡಿ ಸಾಹೇಬ್ರೆ, ನಿಮ್ ಕಾಲೇರಿ ಕೊಡ್ತೀನಿ ಸಾಹೇಬ್ರೆ. ಹಾಗಲ್ಬೇಡಿ ಸಾಹೇಬ್ರೆ. ಹೇಳದ್ ಮಾತು ಕೇಳಿಸಿಲ್ವಾ? ಸಾಹೇಬ್ರೆ, ನಿಮ್ಮಂತರ ಹೇಗಂದ್ರೆ ಹಿಂಗ್ ಸಾಹೇಬ್ರೆ. ಹಾಗಲ್ಬೇಡಿ ಸಾಹೇಬ್ರೆ, ನಮ್ಮಯ್ಯ ಸಾಹೇಬ್ರೆ. ಬೆಳಗ್ಗೆ ಬೆಳಗ್ಗೆನೆ ಕಚರಾಗಿ ರಗಿಸಿ